ರಾಜ್ಯಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡ ನನ್ನ ನೆಚ್ಚಿನ BA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಈ ಒಂದು ಅವಧಿಯಲ್ಲಿ ಪ್ರಜಾಸತ್ತೆಯ ಯಶಸ್ಸಿಗೆ ಅಗತ್ಯವಾಗಿರುವ ಅಂಶಗಳು ಯಾವುವು ಅನ್ನೋದನ್ನು ನಾವುಗಳು ಒಂದೊಂದಾಗಿ ಇಲ್ಲಿ ಅಭ್ಯಾಸವನ್ನು ಮಾಡುತ್ತಾರೆ. ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಇರತಕ್ಕಂತಹ ಅಗತ್ಯವಾದ ಅಂಶಗಳು ಯಾವುವು ಎಂಬ ಬಗ್ಗೆ ನಾವಿಲ್ಲಿ ಒಂದೊಂದಾಗಿ ಅಂಶಗಳನ್ನು ಗಮನಿಸೋಣ. ಒಂದು, ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ಹಂಬಲ. ಎರಡು, ಶಿಕ್ಷಣ. ಮೂರು, ನಿರಂತರ ಜಾಗರೂಕತೆ. ನಾಲ್ಕು, ಸ್ವಾತಂತ್ರ್ಯ. ಐದು, ಸಮಾನತೆ. ಆರು, ಭ್ರಾತೃತ್ವ ಅಂದರೆ ಸಹೋದರತ್ವ. ಏಳು, ಬಹುಮತದ ತತ್ವ. ಎಂಟು, ಸಹನೆ. ಒಂಬತ್ತು, ಪಕ್ಷ ಪದ್ಧತಿ. ಹತ್ತು, ನೈತಿಕ ಮಟ್ಟ. 11, ತೃಪ್ತಿಕರವಾದ ಜೀವನ ಮಟ್ಟ. 12, ಯೋಗ್ಯ ನಾಯಕತ್ವ. 13, ಸಮರ್ಥ ಆಡಳಿತ ಸೇವಾ ವರ್ಗ. ಮತ್ತು 14, ಶ್ರೇಷ್ಠ ಸಂವಿಧಾನ ಮತ್ತು ಸ್ವತಂತ್ರ ನ್ಯಾಯಾಂಗ. ಇಲ್ಲಿ ಬರ್ತಕ್ಕಂತಹ ಈ ಒಟ್ಟು 14 ಅಂಶಗಳು ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಇರುವಂತಹ ಅತ್ಯಂತ ಅಗತ್ಯವಾಗಿರುವ ಅಂಶಗಳು ಆಗಲ್ಪಟ್ಟಿವೆ ಅಂತ ನಾವುಗಳು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಮೊಟ್ಟ ಮೊದಲಿಗೆ ಇಂದು ಹೊಂದಲ್ಪಟ್ಟಂತಹ ಇದರ ಸಂಕ್ಷಿಪ್ತ ಆದಂತಹ ಪೀಠಿಕೆಯ ಬಗ್ಗೆ ನಾವಿಲ್ಲಿ ಅಭ್ಯಾಸವನ್ನು ಮಾಡ್ಕೊಳ್ಳೋಣ. ಪ್ರಜಾಪ್ರಭುತ್ವ ಸರ್ಕಾರ ಪದ್ಧತಿ ಶ್ರೇಷ್ಠ ಸರ್ಕಾರ ಪದ್ಧತಿ ಎಂದು ಪರಿಗಣಿಸಲ್ಪಟ್ಟರೂ ಕೂಡ ಜಟಿಲ ಮತ್ತು ಕಠಿಣವಾದಂತಹ ಪದ್ಧತಿ ಎನ್ನುವುದನ್ನು ನಾವುಗಳು ಯಾವತ್ತಲೂ ಅಲ್ಲಗಳೆಯುವಂತೆ ಇಲ್ಲ. ಏಕೆಂದರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ನಡೆಯಬೇಕಾದರೆ ಸಮಾಜದಲ್ಲಿ ಅದಕ್ಕೆ ಪ್ರೋತ್ಸಾಹದಾಯಕವಾದ ಕೆಲವು ಸನ್ನಿವೇಶಗಳು ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತವೆ. ಪ್ರಜಾಪ್ರಭುತ್ವ ಎಲ್ಲ ಪರಿಸ್ಥಿತಿಗಳಲ್ಲಿ ಹೊಂದಿಕೊಳ್ಳುವುದಿಲ್ಲ. ಅದಕ್ಕೆ ಪ್ರೋತ್ಸಾಹದಾಯಕವಾದ ಸನ್ನಿವೇಶಗಳು ಇಲ್ಲದೇ ಇರತಕ್ಕಂತಹ ದೇಶಗಳಲ್ಲಿ ಅದು ಸರಾಗವಾಗಿ ಸುಗಮ ಆದಂತಹ ರೀತಿಯಲ್ಲಿ ನಡೆಯಲಾರದು. ಪ್ರಜಾಪ್ರಭುತ್ವಕ್ಕೆ ಅಗತ್ಯ ಆದಂತಹ ಅಂಶಗಳು ಇಲ್ಲದೇ ಇರುವುದರಿಂದ ಬರ್ಮಾ, ಇಂಡೋನೇಷಿಯಾ, ಪಾಕಿಸ್ತಾನ, ಆಫ್ರಿಕಾ ಹಾಗೂ ಕೆಲವು ನೂತನ ರಾಜ್ಯಗಳಲ್ಲಿ ಯಶಸ್ವಿ ಆಗಲ್ಪಟ್ಟಿಲ್ಲ ಅಂತ ನಾವುಗಳು ಕಂಡುಕೊಳ್ತೇವೆ. ಇದು ಅಲ್ಲದೆ ಇದಕ್ಕೆ ತದ್ವಿರುದ್ಧವಾಗಿ ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಕೆನಡಾ, ಸ್ವಿಟ್ಜರ್ಲೆಂಡ್ ಮುಂತಾದ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಉತ್ತಮ ಆದಂತಹ ರೀತಿಯಲ್ಲಿ ನಡೆಯುತ್ತಿದೆ ಅಂತ ಹೇಳಬಹುದು. ಭಾರತ ದೇಶದಲ್ಲಿ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೂ ಕೂಡ ಅದು ಅಷ್ಟೊಂದು ತೃಪ್ತಿಕರ ಆದಂತಹ ರೀತಿಯಲ್ಲಿ ಸಾಗುತ್ತಿಲ್ಲ ಅಥವಾ ನಡೆಯುತ್ತಿಲ್ಲ. ಒಂದು ದೇಶದಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ಅದಕ್ಕೆ
ತನ್ನದೇ ಆದಂತಹ ಅತ್ಯಂತ ಅಗತ್ಯವಾದಂತಹ ಅಂಶಗಳು ಇವೆ ಎಂಬ ಅಭಿಪ್ರಾಯವನ್ನು ರಾಜನೀತಿ ತಜ್ಞರು ಸೂಚಿಸಲ್ಪಟ್ಟವರು ಆಗಿದ್ದಾರೆ. ಹಾಗಾದರೆ ಅದು ಹೊಂದಿರಬೇಕಾದ ಅದರ ಅಗತ್ಯ ಆದಂತಹ ಅಂಶಗಳು ಯಾವುವು ಅನ್ನೋದನ್ನು ನಾವುಗಳು ಇಲ್ಲಿ ಒಂದೊಂದಾಗಿ ಅಭ್ಯಾಸವನ್ನು ಮಾಡಿಕೊಳ್ಳೋಣ. ಒಂದನೇದಾಗಿ ಪ್ರಜೆಗಳಿಗೆ ಪ್ರಜಾಪ್ರಭುತ್ವದ ಹಂಬಲ. ಹೇಗೆಂದರೆ ಪ್ರಜೆಗಳೇ ಪ್ರಜಾಪ್ರಭುತ್ವದ ಜೀವದುಸಿರು ಇದ್ದಂತೆ. ಈ ಪ್ರಜೆಗಳಿಗೆ ಪ್ರಜಾಪ್ರಭುತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಮತ್ತು ಶ್ರದ್ಧೆ ಇರಬೇಕು. ಯಾವ ದೇಶದ ಪ್ರಜೆಗಳಿಗೆ ತಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ಆಸಕ್ತಿ ಇರುವುದಿಲ್ಲವೋ ಅದು ಪೂರ್ಣವಾಗಿ ಬೇರೂರಲಿಕ್ಕೆ ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ಪ್ರಜೆಗಳಿಗೆ ತಮ್ಮ ಸರ್ಕಾರದ ಕಾರ್ಯಕಲಾಪಗಳಲ್ಲಿ ಆಸಕ್ತಿ ಇರಬೇಕು. ಇದು ಅಲ್ಲದೆ ಸರ್ಕಾರ ನಮ್ಮದು ಎಂಬ ಭಾವನೆ ಅವರ ಮನಸ್ಸಿನಲ್ಲಿ ಇರಬೇಕು. ತಮ್ಮ ಸರ್ಕಾರದ ಯಶಸ್ವಿಗಾಗಿ ದುಡಿಯಬೇಕು. ಇತರರು ಸಹ ತಮ್ಮಂತೆಯೇ ಎಂಬ ಜೀವನದ ಮೂಲ ಸೂತ್ರವನ್ನು ಗಮನದಲ್ಲಿಟ್ಟುಕೊಂಡು ಸಕಲರ ಹಿತ ಸಾಧನೆಗಾಗಿ ದುಡಿಬೇಕು. ಹೀಗೆ ಮಾಡಿದ್ದೇ ಆದರೆ ಪ್ರಜಾಪ್ರಭುತ್ವ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಿಲ್ಲಿ ಹೇಳಬಾರ್ದು. ಎರಡನೇದಾಗಿ ಶಿಕ್ಷಣ. ಅಜ್ಞಾನವೇ ಪ್ರಜಾಪ್ರಭುತ್ವದ ಶತ್ರು ಎಂದು ಹೇಳಲಾಗುತ್ತದೆ. ಅಜ್ಞಾನ ಇರುವಲ್ಲಿ ಪ್ರಜೆಗಳು ರಾಜಕೀಯ ವಿಷಯದ ಬಗ್ಗೆ ಸಾಕಷ್ಟು ಉತ್ಸಾಹ ಅಥವಾ ಆಸಕ್ತಿಯನ್ನು ತೋರಿಸುವುದಿಲ್ಲ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳು ಚುನಾವಣೆಯ ಮೂಲಕ ತಮ್ಮ ಸರ್ಕಾರವನ್ನು ತಾವೇ ರಚಿಸಿಕೊಳ್ಳುತ್ತಾರೆ. ಮತದಾನ ಪ್ರಜೆಗಳ ಕೈಯಲ್ಲಿ ಇರ್ತಕ್ಕಂತಹ ಒಂದು ಮುಖ್ಯ ಆದಂತಹ ಆಯುಧವಿದ್ದಂತೆ. ಅಜ್ಞಾನದಿಂದಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡದೇ ಇದ್ದರೆ ಅಯೋಗ್ಯ ಪ್ರತಿನಿಧಿಗಳು ಆರಿಸಿ ಬಂದು ಅವರು ನಿರ್ಮಿಸುವ ಸರ್ಕಾರದಿಂದ ಅನೇಕ ಕ್ಲಿಷ್ಟ ಸಮಸ್ಯೆಗಳು ಹುಟ್ಟಿಕೊಳ್ಳುತ್ತವೆ, ಉದ್ಭವ ಆಗಲ್ಪಡ್ತವೆ. ಅಜ್ಞಾನ ಇರುವಲ್ಲಿ ಜನರಿಗೆ ದೇಶದ ಆಳವಾದಂತಹ ಮತ್ತು ಕ್ಲಿಷ್ಟವಾದಂತಹ ಸಮಸ್ಯೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುವುದಿಲ್ಲ. ಅಲ್ಲದೆ ಸರ್ಕಾರದ ಲೋಪದೋಷಗಳು ಅವರಿಗೆ ತಿಳಿಯುವುದಿಲ್ಲ. ಆದ್ದರಿಂದ ಪ್ರಜೆಗಳು ಅಜ್ಞಾನದಲ್ಲಿದ್ದರೆ ಸರ್ಕಾರ ತನಗೆ ಇಷ್ಟ ಬಂದಂತಹ ರೀತಿಯಲ್ಲಿ ಆಡಳಿತ ನಡೆಸುವುದರಲ್ಲಿ ಯಾವುದೇ ಸಂಶಯ ಇರುವುದಿಲ್ಲ. ಹಾಗೆಯೇ ಸ್ವಾರ್ಥಪರವಾದ ಕೆಲವು ಮುಂದಾಳುಗಳು ಇಂತಹ ಪ್ರಜೆಗಳನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಈ ದೋಷಗಳನ್ನು ನಾವುಗಳು ಹೋಗಲಾಡಿಸಬೇಕು ಎಂದರೆ ಪ್ರತಿಯೊಬ್ಬರಿಗೂ ಚಿಕ್ಕಂದಿನಲ್ಲಿಯೇ ಸರಿಯಾದ ಶಿಕ್ಷಣ ದೊರೆಯುವಂತೆ ವ್ಯವಸ್ಥೆ ಮಾಡಬೇಕು. ಪ್ರಜೆಗಳಲ್ಲಿ ರಾಜಕೀಯ ಜ್ಞಾನ ಇರಬೇಕಾದರೆ ಶಿಕ್ಷಣ ಅವರಿಗೆ ಅತ್ಯಂತ ಅಗತ್ಯವಾಗಿ ಬೇಕೇ ಬೇಕಾಗುತ್ತದೆ. ಪ್ರಜಾಪ್ರಭುತ್ವ ಶಿಕ್ಷಣದ ಮಹತ್ವವನ್ನು ಎತ್ತಿ ಹೇಳುತ್ತಾ JS ಮಿಲ್ ಎಂಬ ರಾಜನೀತಿ ತಜ್ಞರು ತಮ್ಮ ಮಾತನ್ನು ಈ ರೀತಿಯಾಗಿ ಹೇಳಿದ್ದಾರೆ. ವಯಸ್ಕ ಮತದಾನದ ಹಕ್ಕನ್ನು ಕೊಡುವುದಕ್ಕೆ ಮೊದಲು ನಿಮ್ಮನ್ನಾಳುವ ಪ್ರಜೆಗಳಿಗೆ ಶಿಕ್ಷಣವನ್ನು ನೀಡಿ ಅಥವಾ ಕೊಡಿ ಎಂಬ ಮಾತನ್ನು JS ಮಿಲ್ ಅವರು ಸ್ಪಷ್ಟ ಆದ ರೀತಿಯಲ್ಲಿ ಹೇಳಿದವರು ಆಗಿದ್ದಾರೆ. ಮೂರನೇದಾಗಿ ನಿರಂತರ ಜಾಗರೂಕತೆ. ಅಂದರೆ ನಿರಂತರ ಜಾಗರೂಕತೆಯೇ ಪ್ರಜಾಪ್ರಭುತ್ವಕ್ಕೆ ಕೊಡಬೇಕಾದ ಮತ್ತೊಂದು ಬೆಲೆ ಎಂದು ಹೇಳಲಾಗಿದೆ. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ಪ್ರಜೆಗಳು ಅದರ ಮಹತ್ವವನ್ನು ಅರಿತು ಅದನ್ನು ಕಾಪಾಡುವ ಮನೋಭಾವನೆಯನ್ನು ರೂಢಿಸಿಕೊಳ್ಳಬೇಕು. ತಮ್ಮ ಹಕ್ಕುಗಳನ್ನು ಕಾಪಾಡಿಕೊಂಡು ಕರ್ತವ್ಯಗಳನ್ನು ಪಾಲಿಸಲಿಕ್ಕೆ ಸಿದ್ಧರಾಗಿರಬೇಕು. ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ನಿಷ್ಠೆ ಇರಬೇಕು. ಶಾಂತಿ, ಸಹೃದಯತೆ, ಸಹಿಷ್ಣುತೆ, ಅರಿವು ಮುಂತಾದ ಗುಣಗಳು ಅವರಲ್ಲಿ ಇರಬೇಕು. ಎಲ್ಲರಲ್ಲಿಯೂ ಸಹನಶೀಲ ಗುಣಗಳು ಇರಬೇಕು. ಎಲ್ಲರೂ ಪರಸ್ಪರ ಹೊಂದಿಕೊಂಡು
ಮೈತ್ರಿಯಿಂದ ಇರಬೇಕು. ಅಲ್ಲದೆ ಅವರು ಶಾಂತಿಪ್ರಿಯರು ಆಗಿರಬೇಕು. ಸಾಂಘಿಕ ಜೀವನದಲ್ಲಿ ಸ್ವಾಭಾವಿಕವಾಗಿ ಉದ್ಭವ ಆಗುವ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಲು ಶಾಂತಿಯುತ ಮಾರ್ಗವನ್ನೇ ಅನುಸರಿಸಬೇಕು. ಬಲ ಪ್ರಯೋಗದತ್ತ ದೃಷ್ಟಿಯನ್ನು ಹರಿಸಬಾರದು. ಎಲ್ಲರೂ ತೆರೆದ ಮನಸ್ಸಿನಿಂದ ಸಹನೆಯಿಂದ ವರ್ತಿಸಬೇಕು. ಪರಸ್ಪರ ಸಹಕಾರ ಮನೋಭಾವನೆಯನ್ನು ಇರಬೇಕು. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕೆಲವರು ನಿರಂತರ ಆದಂತಹ ರಾಜ್ಯಭಾರ ಮಾಡಲಿಕ್ಕೆ ಮುಂದಾಗುತ್ತಾರೆ. ಅದನ್ನು ತೊಡೆದು ಹಾಕಿ ಸರ್ವಾಧಿಕಾರಿಗಳಿಗೆ ಅವಕಾಶ ಕೊಡಬಾರದು ಅಥವಾ ನೀಡಬಾರದು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನಿರಂತರವಾಗಿ ಜಾಗರೂಕತೆಯಿಂದ ಇರದೇ ಇದ್ದರೆ ಪ್ರಜೆಗಳಿಗೆ ಮೋಸ ಮಾಡಿ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವವನ್ನು ನಾಶಪಡಿಸುತ್ತಾರೆ. ಇಂತಹ ಪ್ರಸಂಗಗಳು ನಾಮಗಳು ಫ್ರಾನ್ಸ್, ಜರ್ಮನಿ ಮತ್ತು ಇಟಲಿ ಹಾಗೂ ಹಲವಾರು ದೇಶಗಳಲ್ಲಿ ನಡೆದಂತಹ ಪರಿಸ್ಥಿತಿಯನ್ನು ನಾವಿಲ್ಲಿ ಕಾಣುತ್ತೇವೆ. ಏಕೆಂದರೆ ಅಲ್ಲಿಯ ಪ್ರಜಾಪ್ರಭುತ್ವ ಈ ಒಂದು ಕಾರಣಕ್ಕಾಗಿ ನಾಶ ಆಗಿತ್ತು ಅನ್ನುವ ಮಾತನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದಕ್ಕಾಗಿ ಒಮ್ಮೆ ಪ್ರಜಾಪ್ರಭುತ್ವ ಸರ್ಕಾರ ಸ್ಥಾಪನೆ ಮಾಡಿಕೊಂಡೇ ಸಾಲದು. ಅದನ್ನು ಶಾಶ್ವತವಾಗಿ ಇಡಲಿಕ್ಕೆ ನಿರಂತರ ಆದಂತಹ ಜಾಗರೂಕತೆಯ ಅಗತ್ಯತೆ ಇದೆ ಎಂದು ಅಮೆರಿಕ ದೇಶದ ಪ್ರಥಮ ರಾಷ್ಟ್ರಾಧ್ಯಕ್ಷ ಆದ ಜಾರ್ಜ್ ವಾಷಿಂಗ್ಟನ್ ಅವರು ಹೇಳಿದವರು ಆಗಿದ್ದಾರೆ ಅಂತ ನಾವಿಲ್ಲಿ ಕಾಣ್ತೇವೆ. ನಾಲ್ಕನೇದಾಗಿ ಸ್ವಾತಂತ್ರ್ಯ ಮತ್ತು ಸಮಾನತೆಗಳಿಂದ ಕೂಡಿದ ವಾತಾವರಣ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಾಯಕಾರಿ ಆಗಿರುವಂತೆ ಬೇರಾವುದು ಸಹಾಯಕಾರಿ ಆಗಿರುವುದಿಲ್ಲ. ಸ್ವಾತಂತ್ರ್ಯವೇ ಪ್ರಜಾಪ್ರಭುತ್ವದ ಸಾರ. ಸ್ವಾತಂತ್ರ್ಯವನ್ನು ಒಂದು ರೀತಿಯಾದ ಸ್ವಯಂ ಅಧಿಕಾರವೆಂದು ಹೇಳಬಾರದು. ಪ್ರಜೆಗಳಿಗೆ ವಿಚಾರ ಮಾಡುವ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಮುಂತಾದ ಸ್ವಾತಂತ್ರ್ಯಗಳು ಇರಬೇಕು. ಪೌರರೇ ಆಗಲಿ, ರಾಜಕೀಯ ಪಕ್ಷಗಳೇ ಆಗಲಿ, ಈ ಸ್ವಾತಂತ್ರ್ಯ ಇಲ್ಲದೆ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಸಾಧ್ಯವಿಲ್ಲ. ಈ ವ್ಯಕ್ತಿ ಸ್ವಾತಂತ್ರ್ಯದ ಜೊತೆಗೆ ಸಂಘ ಸ್ವಾತಂತ್ರ್ಯವೂ ಇರಬೇಕು. ಪೌರರಿಗೆ ತಮಗೆ ಬೇಕೆನಿಸಿದ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಅಥವಾ ಸೇರುವ ಸ್ವಾತಂತ್ರ್ಯ ಅತ್ಯಂತ ಅಗತ್ಯ ಆಗಲ್ಪಡಿದೆ. ಐದನೇದಾಗಿ ಸಮಾನತೆಯೇ ಪ್ರಜಾಪ್ರಭುತ್ವದ ಮೂಲ ಸೂತ್ರ ಆಗಿದೆ. ಕಾನೂನು ಎದುರಿನಲ್ಲಿ ಎಲ್ಲರೂ ಸಮಾನರು. ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ ಕೊಡಬೇಕು. ಧರ್ಮ, ಜಾತಿ, ಬುಡಕಟ್ಟು, ಲಿಂಗ, ಹುಟ್ಟಿದ ಸ್ಥಳ ಇವುಗಳ ಆಧಾರದ ಮೇಲೆ ಯಾವುದೇ ತಾರತಮ್ಯ ಅಥವಾ ಭೇದ ಭಾವ ಮಾಡಬಾರದು. ಪ್ರತಿಯೊಬ್ಬರಿಗೂ ತನ್ನ ವ್ಯಕ್ತಿತ್ವ ಅಭಿವೃದ್ಧಿ ಪಡಿಸಿಕೊಳ್ಳಲಿಕ್ಕೆ ಸಮಾನ ಆದಂತಹ ಅವಕಾಶಗಳು ಇರಬೇಕು. ಅಲ್ಲದೆ ದೇಶದ ರಾಜಕೀಯದಲ್ಲಿ ಭಾಗವಹಿಸಲಿಕ್ಕೆ ಸಮಾನ ಅವಕಾಶಗಳು ಎಲ್ಲರಿಗೂ ಸಿಗಬೇಕು ಅಥವಾ ದೊರೆಯಬೇಕು. ಆರನೇದಾಗಿ ಭಾತೃತ್ವ ಅಂದರೆ ಸಹೋದರತ್ವ. ಪ್ರಜಾಪ್ರಭುತ್ವದ ಮೂಲ ಸೂತ್ರಗಳಲ್ಲಿ ಭಾತೃತ್ವವೂ ಕೂಡ ಸಹೋದರತ್ವವೂ ಕೂಡ ಒಂದು. ಪ್ರಜಾಪ್ರಭುತ್ವದ ಯಶಸ್ವಿಗೆ ಭಾತೃತ್ವ ಭಾವನೆ ಅತ್ಯಂತ ಅಗತ್ಯ ಆಗಲ್ಪಡಿದೆ. ಭಾತೃತ್ವ ಭಾವನೆಗಳು ಪ್ರಜೆಗಳನ್ನು ಒಂದುಗೂಡಿಸಿ ಸಮಾನ ಧ್ಯೇಯ ಸಾಧನೆಗಾಗಿ ಹೋರಾಟ ಮಾಡಲಿಕ್ಕೆ ಅಗತ್ಯ ಆದಂತಹ ಶಕ್ತಿಯನ್ನು ಒದಗಿಸಿಕೊಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾಳೆ. ಬಡವ ಬಲಿದನಿರಲಿ, ಜಾನ ದಡ್ಡನಿರಲಿ, ಎಲ್ಲರನ್ನೂ ಮಾನವ ಜೀವಿಗಳೆಂದು ಪರಿಗಣಿಸಬೇಕು. ಅವರ ವ್ಯಕ್ತಿತ್ವಕ್ಕೆ ಗೌರವ ನೀಡಬೇಕು. ಹರಿದು ಹಂಚಿ ಹೋಗಿರುವ ಪ್ರಜೆಗಳಲ್ಲಿ ನಾವೆಲ್ಲ ಒಂದು ಎಂಬುವನೇ ಬರಲಿಕ್ಕೆ ಭಾತೃತ್ವ ಭಾವನೆ ಹೆಚ್ಚು ಸಹಾಯವನ್ನು ಮಾಡ್ತಾರೆ. ಇಲ್ಲದೇ ಇದ್ದರೆ ಜಾತಿ, ಧರ್ಮ, ಲಿಂಗದ ಆಧಾರದ ಮೇಲೆ ಜನತೆಯಲ್ಲಿ ಭಿನ್ನತೆ ಉಂಟಾಗುತ್ತೆ. ಅದಕ್ಕಾಗಿಯೇ ವಿವಿಧತೆಯಲ್ಲಿ ಏಕತೆ ತೆಗೆದುಕೊಂಡು ಬರಲಿಕ್ಕೆ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ಬದ್ಧವಾಗಿ ನಡೆಯಲು ದೇಶದ ಎಲ್ಲರಲ್ಲೂ ಸಹೋದರತ್ವದ ಭಾವನೆ ವೃದ್ಧಿಸಬೇಕಾಗುತ್ತದೆ
ಹೆಚ್ಚಿಸಬೇಕಾಗುತ್ತದೆ ಅಂತ ನಾವಿಲ್ಲಿ ಕಾಣ್ತೇವೆ. ಏಳನೇದಾಗಿ ಬಹುಮತದ ತತ್ವ. ಪ್ರಜಾಪ್ರಭುತ್ವ ಜನತೆಯ ಸರ್ಕಾರ ಆಗಿದ್ದರೂ ಕೂಡ ಎಲ್ಲ ಜನರ ಸರ್ಕಾರ ಆಗಿರದೆ ಬಹುಜನತೆಯ ಸರ್ಕಾರವಾಗಿದೆ. ಬಹುಮತ ಪಡೆದ ರಾಜಕೀಯ ಪಕ್ಷದವರು ಅಧಿಕಾರ ನಡೆಸುತ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಬಹುಮತ ಪಡೆದವರು ರಾಜ್ಯಭಾರ ಮಾಡಿದ್ದೇ ಆದರೆ ಅಲ್ಪ ಮತದವರು ರಾಜ್ಯಭಾರ ಮಾಡಿಸಿಕೊಳ್ತಾರೆ. ಇಲ್ಲಿ ಅಲ್ಪಸಂಖ್ಯಾತರು ಕೂಡ ಪ್ರಜಾಪ್ರಭುತ್ವದ ಅನುಭವಿಗಳು ಆಗಿರುವುದರಿಂದ ಅವರ ಹಿತರಚನೆ ಮಾಡುವುದು ಅತ್ಯಂತ ಅನಿವಾರ್ಯ ಆಗಲ್ಪಡಿದೆ. ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡದೇ ಇದ್ದರೆ ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ವಿರೋಧ ಪಕ್ಷಗಳ ಅಭಿಪ್ರಾಯ ಪಡೆದು ಅವರ ಸಲಹೆಗಳು ಸೂಕ್ತ ಆಗಿದ್ದಲ್ಲಿ ಗೌರವದಿಂದ ಆಳ್ವಿಕೆ ಮಾಡುವವರು ಅವುಗಳನ್ನು ಜಾರಿಗೆ ತರಬೇಕು. ಚುನಾವಣೆಯ ಸಮಯದಲ್ಲಿ ಜನತೆಗೆ ಕೊಡಮಾಡಿದ ಆಶ್ವಾಸನೆಗಳನ್ನು ಈಡೇರಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದಾಗ ಮಾತ್ರ ಪ್ರಜಾಪ್ರಭುತ್ವ ಶಾಶ್ವತವಾಗಿ ಉಳಿಯುತ್ತದೆ ಅಥವಾ ಉಳಿದುಕೊಳ್ಳುತ್ತದೆ. ಎಂಟನೇದಾಗಿ ಸಹನೆ. ಪ್ರಜಾಪ್ರಭುತ್ವಕ್ಕೆ ಚಳುವಳಿಗಳು, ಹರತಾಳಗಳು, ಕ್ರಾಂತಿಗಳು ಮಾರಕ ಆಗಲ್ಪಟ್ಟಿವೆ. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚಿನ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಸಿಗುವುದರಿಂದ ಸ್ವಾತಂತ್ರ್ಯದ ದುರುಪಯೋಗ ಪಡಿಸಿಕೊಂಡು ವಿರೋಧ ಪಕ್ಷಗಳು, ಅಲ್ಪಸಂಖ್ಯಾತರು, ಪ್ರಜಾಪ್ರಭುತ್ವದ ವಿರೋಧಿಗಳು ಪ್ರಜಾಪ್ರಭುತ್ವದ ಬಗ್ಗೆ ಚಿಂತನೆಯನ್ನು ಮಾಡದೆ, ಮಾತುಕತೆ ಮಾಡದೆ ಕಾಲಕಾಲಕ್ಕೆ ಕೇವಲ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಹೋಗಿದ್ದಾರೆ. ಶಾಂತಿ ಹಿಂಸಾಚಾರದ ಮಾರ್ಗವನ್ನು ಹಿಡಿದ್ದಾರೆ. ಪ್ರಜಾಪ್ರಭುತ್ವಕ್ಕೆ ಇದರಿಂದ ಕೊಡಲಿ ಪೆಟ್ಟು ಬಿದ್ದಂತೆ ಆಗುತ್ತದೆ. ಅದಕ್ಕಾಗಿಯೇ ಜನರು ಹಿಂಸಾತ್ಮಕ ಚಳುವಳಿಗೆ ಕೈ ಹಾಕದೆ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಕ್ರಮಕ್ಕಾಗಿ ಸಹನೆಯಿಂದ ಚಿಂತಿಸಬೇಕು. ಆಳ್ವಿಕೆ ಮಾಡುವ ಬಹುಸಂಖ್ಯಾತರಿಗೆ ಹಲವಾರು ಮಾಧ್ಯಮದ ಮೂಲಕ ಅವರ ತಪ್ಪಿನ ಅರಿವು ಮಾಡಿಕೊಡಬೇಕು. ಪ್ರಜೆಗಳು ತನಗಾಗಿರುವ ತೊಂದರೆಗಳ ಬಗ್ಗೆ ತಮ್ಮ ಪ್ರತಿನಿಧಿಗೆ ಅಹವಾಲು ನೀಡಬೇಕು. ಪ್ರಜಾಪ್ರತಿನಿಧಿಗಳು ಜನತೆಗೆ ಸ್ಪಂದಿಸದೇ ಇದ್ದರೆ ಮುಂದಿನ ಚುನಾವಣೆಯಲ್ಲಿ ಅವರನ್ನು ಧಿಕ್ಕರಿಸಿ ಬೇಕಾದ ಸರ್ಕಾರ ರಚನೆ ಮಾಡಿಕೊಳ್ಳಬೇಕು. ಹೀಗೆ ಮೇಲಿನ ಮೇಲೆ ಹಿಂಸೆಗೆ ಇಳಿದೆ ಸಹನೆಯಿಂದ ವರ್ತನೆ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ. ಜೊತೆಗೆ ಪ್ರತಿಯೊಬ್ಬ ಪ್ರಜೆಗೆ ತನ್ನ ಜವಾಬ್ದಾರಿಯ ತಿಳುವಳಿಕೆ ಇರಬೇಕಾದದ್ದು ಅತ್ಯಂತ ಅಗತ್ಯ ಆಗಲ್ಪಡಿದೆ ಅಂತ ನಾವುಗಳು ಹೇಳಬಾರ್ದು. ಒಂಬತ್ತನೇದಾಗಿ ಪಕ್ಷ ಪದ್ಧತಿ. ಪ್ರಜಾಪ್ರಭುತ್ವಕ್ಕೂ ರಾಜಕೀಯ ಪಕ್ಷಗಳಿಗೂ ಅನ್ಯೋನ್ಯ ಆದಂತಹ ಸಂಬಂಧ ಇದೆ. ರಾಜಕೀಯ ಪಕ್ಷಗಳು ಇಲ್ಲದೆ ಇಂದಿನ ಪ್ರಾತಿನಿಧಿಕ ಪ್ರಜಾಪ್ರಭುತ್ವ ಮುಂದುವರಿಯುವುದು ಸಾಧ್ಯವೇ ಇಲ್ಲ. ಶಾಸಕಾಂಗದಲ್ಲಿ ಬಹುಮತ ಗಳಿಸಿದ ರಾಜಕೀಯ ಪಕ್ಷ ಸರ್ಕಾರದ ರಚನೆಯನ್ನು ಮಾಡ್ತದೆ. ವಿರೋಧ ಪಕ್ಷ ಅಥವಾ ಪಕ್ಷಗಳು ಸರ್ಕಾರದಲ್ಲಿ ಇರ್ತಕ್ಕಂತಹ ಲೋಪದೋಷಗಳನ್ನು ರಚನಾತ್ಮಕವಾದ ರೀತಿಯಲ್ಲಿ ಟೀಕೆಯನ್ನು ಮಾಡುವುದರ ಮೂಲಕ ಅವುಗಳನ್ನು ಪ್ರಜೆಗಳಿಗೆ ಎತ್ತಿ ತೋರಿಸಿ ಸರ್ಕಾರ ಅವುಗಳನ್ನು ತಿದ್ದುಕೊಳ್ಳುವಂತೆ ಮಾಡ್ತಾರೆ. ಆಡಳಿತ ಪಕ್ಷ ತನ್ನ ಬಹುಮತದ ಬೆಂಬಲ ಕಳೆದುಕೊಂಡು ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟಾಗ ಪರ್ಯಾಯ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ವಿರೋಧ ಪಕ್ಷಗಳು ಮುಂದೆ ಬರಬೇಕು. ಒಂದು ದೇಶದ ಆಡಳಿತ ಪದ್ಧತಿಯನ್ನು ಪ್ರಜಾಸತ್ತಾತ್ಮಕ ಎಂದು ನಾಮಗಳು ಕರೆಯಬೇಕಾದರೆ ಅಲ್ಲಿ ಒಂದಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ಇರಬೇಕಾದದ್ದು ಅನಿವಾರ್ಯ. ಆಡಳಿತ ಪಕ್ಷ ಒಂದೇ ಇದ್ದು ವಿರೋಧ ಪಕ್ಷ ಇಲ್ಲದೆ ಇದ್ದರೆ ನಿರಂಕುಶ ಪ್ರಭುತ್ವಕ್ಕೆ ದಾರಿಯನ್ನು ಮಾಡಿಕೊಟ್ಟಂತೆ ಆಗುತ್ತದೆ. ವಿರೋಧ ಪಕ್ಷಗಳು ಇಲ್ಲದಿದ್ದಲ್ಲಿ ಸರ್ಕಾರದ ಲೋಪದೋಷಗಳು ಪ್ರಜೆಗಳ ಗಮನಕ್ಕೆ ಬರುವುದಿಲ್ಲ. ಅಲ್ಲದೆ ಕಾರಣಾಂತರಗಳಿಂದಾಗಿ ಆಡಳಿತ ಪಕ್ಷ ಏನಾದರೂ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟಾಗ ಪರ್ಯಾಯ ಸರ್ಕಾರವನ್ನು ರಚನೆ ಮಾಡುವುದು ಸಾಧ್ಯವಿಲ್ಲ. ಏಕೆಂದರೆ ಅಲ್ಲಿ ವಿರೋಧ ಪಕ್ಷವೇ ಇರುವುದಿಲ್ಲ. ಆದ್ದರಿಂದ ಪ್ರಜಾಪ್ರಭುತ್ವದ ಯಶಸ್ವಿಗೆ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಇರುವುದು ಅತ್ಯಂತ ಅನಿವಾರ್ಯ ಆಗಲ್ಪಡಿ. ಆದರೆ ರಾಜಕೀಯ ಪಕ್ಷಗಳ ಸಂಖ್ಯೆ
ತುಂಬ ಅಧಿಕವೂ ಇರಬಾರ್ದು. ಒಂದು ಪಕ್ಷ ಹೆಚ್ಚು ಪಕ್ಷಗಳು ಇದ್ದದೇ ಆದರೆ ಸುಭದ್ರ ಸರ್ಕಾರ ರಚನೆ ಮಾಡುವುದು ಸಾಧ್ಯವಿಲ್ಲ. ಸರ್ಕಾರ ಸುಭದ್ರವಾಗಿದ್ದು ಯಶಸ್ವಿ ಆಗಬೇಕಾದರೆ ಅದಕ್ಕೆ ಬ್ರಿಟನ್ ಮತ್ತು ಅಮೆರಿಕದಲ್ಲಿ ಇರುವಂತೆ ಕೇವಲ 2 ರಾಜಕೀಯ ಪಕ್ಷಗಳು ಇರಬೇಕು ಎನ್ನುವುದು ಅನೇಕ ರಾಜನೀತಿ ತಜ್ಞರ ಅಭಿಪ್ರಾಯ ಆಗಲ್ಪಟ್ಟಿದೆ ಅಂತ ನಾವುಗಳು ಕಾಣ್ತೇವೆ. ಮತ್ತು ನೈತಿಕ ಮಟ್ಟ ಅಂದರೆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಅಲ್ಲಿಯ ಪ್ರಜೆಗಳು ಉನ್ನತ ಆದಂತಹ ನೈತಿಕ ಮಟ್ಟವನ್ನು ಹೊಂದಿರಬೇಕು. ಅಂದರೆ ನಿಸ್ವಾರ್ಥಿಗಳು, ಜವಾಬ್ದಾರಿವಂತರು, ಧೈರ್ಯವಂತರು, ಗುಣವಂತರು, ರಾಷ್ಟ್ರಭಕ್ತರು, ಅಹಿಂಸಾವಾದಿಗಳು ಆಗಿರಬೇಕು. ಭ್ರಷ್ಟರು, ಸ್ವಾರ್ಥಿಗಳು, ಬೇಜವಾಬ್ದಾರರು, ಕಪಟಿಗಳು, ಮೋಸಗಾರರು, ವಿಷಯ ಲಂಪಟರು ಇದ್ದರೆ ಪ್ರಜಾಪ್ರಭುತ್ವ ಯಾವತ್ತೂ ಯಶಸ್ಸು ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವ ಒಂದು ಸರ್ಕಾರ ಪದ್ಧತಿ ಎಂದು ತಿಳಿದೆ ಅದನ್ನು ಜೀವನದ ಒಂದು ಮಾರ್ಗವೆಂದು ತಿಳಿದುಕೊಂಡು ಜನರು ಉನ್ನತ ಮಟ್ಟದ ಆದರ್ಶಗಳು, ವಿಚಾರಗಳು, ನಂಬಿಕೆಗಳನ್ನು ಹೊಂದಿರಬೇಕು. ಅನೈತಿಕ ವ್ಯವಹಾರಗಳು, ಭ್ರಷ್ಟಾಚಾರ ಮುಂತಾದವುಗಳು ಪ್ರಜಾಪ್ರಭುತ್ವದಲ್ಲಿ ಇರುವ ನಂಬಿಕೆಗಳನ್ನು ಕಳೆದು ಬಿಡುತ್ತದೆ. ಆಳ್ವಿಕೆ ಮಾಡುವ ಸರ್ಕಾರ ಅಥವಾ ಪ್ರಜಾಪ್ರತಿನಿಧಿಗಳು ಪ್ರಜೆಗಳಲ್ಲಿ ಉನ್ನತ ನೈತಿಕ ಮಟ್ಟ ಬೆಳೆಯಲು ಪ್ರೋತ್ಸಾಹವನ್ನು ನೀಡಬೇಕು. ಯಾವುದೇ ಕಾರಣಕ್ಕೆ ಸರ್ಕಾರವೇ ನೀಚ ಕೃತ್ಯಕ್ಕೆ ಪ್ರೋತ್ಸಾಹ ನೀಡಬಾರದು. ನೈತಿಕ ಜೀವನವನ್ನು ಉತ್ತಮಗೊಳಿಸಲು ಸರ್ಕಾರ ಮುಂದಕ್ಕೆ ಬರಬೇಕು. 11 ತೃಪ್ತಿಕರವಾದ ಜೀವನ ಮಟ್ಟ. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದರೆ ಪ್ರಜೆಗಳ ಜೀವನ ಮಟ್ಟ ಕೂಡ ತೃಪ್ತಿಕರ ಆಗಿರಬೇಕು. ದೇಶದ ಬಹುಸಂಖ್ಯಾತ ಜನರು ದಾರಿದ್ರ್ಯದಲ್ಲಿ ಮುಳುಗಿದ್ದರೆ ಅವರಿಗೆ ಪ್ರಜಾಸತ್ತಾತ್ಮಕ ತತ್ವಗಳ ವಿಷಯದಲ್ಲಿ ಯಾವುದೇ ಉತ್ಸಾಹ ಅಥವಾ ಆಸಕ್ತಿ ಇರುವುದಿಲ್ಲ. ಅಂತಹ ಸಂದರ್ಭಗಳಲ್ಲಿ ಸರ್ಕಾರವು ಶ್ರೀಮಂತರ ವಶ ಆಗುತ್ತದೆ. ಈ ಕಾರಣಕ್ಕಾಗಿಯೇ ಇಂಗ್ಲೆಂಡ್ ದೇಶದ ಪ್ರಖ್ಯಾತ ಪ್ರಜಾಪ್ರಭುತ್ವವಾದಿಯಾದ ಹೆರಾಲ್ಡ್ ಜೆ ಲಾಸ್ಕಿಯವರು ಈ ರೀತಿಯಾಗಿ ಹೇಳ್ತಾರೆ: ಆರ್ಥಿಕ ಸಮಾನತೆ ಇಲ್ಲದೆ ರಾಜಕೀಯ ಸಮಾನತೆಯು ಶಕ್ತಿವಂತರ ಅಡಿಯಾಳಾಗಿ ಉಳಿಯುವುದು ಎಂದಾರೆ. ಅದರಂತೆ ಭಾರತದ ಸಂವಿಧಾನ ಶಿಲ್ಪಿ ಆಗಲ್ಪಟ್ಟಂತಹ ಭೀಮ್ರಾವ್ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿರುವಂತೆ ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯ ಇಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದಾರೆ. ಇವರು ರಾಜಕೀಯ ಪ್ರಜಾಪ್ರಭುತ್ವದ ಅಧಿಕಾರ ಮತ್ತು ಸಾಮಾಜಿಕ ಸಮಾನತೆಗಾಗಿ ಸ್ಮರಿಸಬೇಕು ಎಂದು ಅಭಿಪ್ರಾಯ ಪಡೆದಾರೆ. ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಬಹುಸಂಖ್ಯೆಯ ಜನ ಬಡತನದ ಬವಣೆಯಲ್ಲಿ ಬೇಯುತ್ತಿದ್ದದೇ ಆದರೆ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಗೌರವ ಬರುವುದಿಲ್ಲ. ಬಡತನದ ಬವಣೆ ಸಹಿಸಲಾರದೆ ಹಿಂಸಾತ್ಮಕ ಮಾರ್ಗದಿಂದ ಸರ್ಕಾರವನ್ನೇ ಕಿತ್ತೆಸೆಯುವ ಸಾಧ್ಯತೆಗಳು ಅಧಿಕವಾಗಿ ಇರುತ್ತವೆ. ಈ ಅಪಾಯವನ್ನು ತಪ್ಪಿಸಲಿಕ್ಕೆ ಬಡವ ಮತ್ತು ಶ್ರೀಮಂತರ ಅಂತರವನ್ನು ಕಡಿಮೆ ಮಾಡಲು ಯೋಗ್ಯ ಆದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು. ಮಿತಿಮೀರಿದ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ, ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕಡಿವಾಣ ಹಾಕಿ ಶ್ರೀಮಂತರಿಂದ ಬಡವರ ಶೋಷಣೆ ಆಗುವುದನ್ನು ತಪ್ಪಿಸಬೇಕು. ಪ್ರತಿಯೊಬ್ಬ ಪ್ರಜೆಗಳಿಗೆ ಜೀವನಾವಶ್ಯಕ ವಸ್ತುಗಳು ಆಗಿರುವ ಊಟ, ವಸತಿ, ಬಟ್ಟೆ ಇವುಗಳು ಸಿಗುವಂತೆ ವ್ಯವಸ್ಥೆ ಮಾಡಬೇಕು. ಪ್ರತಿಯೊಬ್ಬರೂ ಆರ್ಥಿಕ ಸದೃಢತೆ ಹೊಂದಬೇಕು. ಅಂದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ, ಬೆಳೆಯುತ್ತೆ, ಸ್ಥಿರವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಿಲ್ಲಿ ಕಾಣ್ತೇವೆ. 12 ಯೋಗ್ಯ ನಾಯಕತ್ವ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಇರ್ತಕ್ಕಂತಹ ಇನ್ನೊಂದು ಮುಖ್ಯವಾದಂತಹ ಅಗತ್ಯ ಅಂಶವೆಂದರೆ ಯೋಗ್ಯ ನಾಯಕರ ಅವಶ್ಯಕತೆ. ನಾಯಕರು ಪ್ರಾಮಾಣಿಕತೆ, ಸಚ್ಚಾರಿತ್ರ್ಯ ಉಳ್ಳವರು ಹಾಗೂ ಧೈರ್ಯಕ್ಕೆ ಹೆಸರುವಾಸಿ ಆಗಿರುವವರು ಆಗಿರಬೇಕು. ದೇಶಭಕ್ತಿ, ರಾಷ್ಟ್ರದ ಜನತೆ ಮೇಲೆ ಪ್ರೀತಿಯನ್ನು ಹೊಂದಿದವರು ಆಗಿದ್ದು ಸ್ವಾರ್ಥ ತ್ಯಾಗಿ ಆಗಿರಬೇಕು. ಸಾರ್ವಜನಿಕ ಸೇವೆಯೇ ಅವರ ಜೀವನದ ಗುರಿಯಾಗಿರಬೇಕು. ಇಂತಹ ನಾಯಕನಿದ್ದರೆ ಪ್ರಜೆಗಳಿಗೆ ಸರಿಯಾದ ಮಾರ್ಗದರ್ಶನ
ಸಿಕ್ಕುತ್ತದೆ ಅಥವಾ ದೊರೆಯುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ರಾಷ್ಟ್ರದ ಹಿತವನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ದೇಶವು ಅಭಿವೃದ್ಧಿ ಹೊಂದುತ್ತದೆ ಮತ್ತು ಪ್ರಜಾಪ್ರಭುತ್ವ ಕೂಡ ಯಶಸ್ವಿ ಆಗಿರ್ಪಡ್ತದೆ. 13 ಸಮರ್ಥ ಆಡಳಿತ ಸೇವಾ ವರ್ಗ. ಆಡಳಿತ ಸೇವಾ ವರ್ಗ ಎಂದರೆ ಸರ್ಕಾರಿ ಸಿಬ್ಬಂದಿ ವರ್ಗ. ದೇಶದ ದಿನನಿತ್ಯದ ಆಡಳಿತವನ್ನು ನಡೆಸಿಕೊಂಡು ಹೋಗುವ ಈ ಸಿಬ್ಬಂದಿಗಳು ಇಲ್ಲದೇ ಇದ್ದರೆ ಸರ್ಕಾರ ಆಡಳಿತ ನಡೆಸಿಕೊಂಡು ಹೋಗುವುದು ಸಾಧ್ಯ ಇಲ್ಲದೆ ಇರತಕ್ಕಂತಹ ಮಾತು ಆಗಲ್ಪಡಿದೆ. ಸರ್ಕಾರ ಮತ್ತು ಪ್ರಜೆಗಳ ನಡುವೆ ಸಂಪರ್ಕವನ್ನು ಏರ್ಪಡಿಸುವ ಸಾಧನ ಈ ಸಿಬ್ಬಂದಿ ವರ್ಗದವ. ಒಂದು ದೇಶದ ಆಡಳಿತ ಮಟ್ಟ ಇವರ ಗುಣಮಟ್ಟವನ್ನು ಸಂಪೂರ್ಣವಾಗಿ ಅವಲಂಬಿತ ಆಗಿರುತ್ತದೆ. ಇವರು ಅಧ್ಯಕ್ಷರು ಅಪ್ರಾಮಾಣಿಕರು ಆಗಿದ್ದದೇ ಆದರೆ ಸರ್ಕಾರದ ಯಾವುದೇ ನೀತಿಗಳನ್ನು ಜಾರಿಗೆ ತರಲು ಬರುವುದಿಲ್ಲ, ಜಾರಿಗೆ ತರಲು ಸಾಧ್ಯ ಆಗುವುದೇ ಇಲ್ಲ. ಯೋಗ್ಯ ಆದ ಸಮರ್ಥ ಆದ ಸರ್ಕಾರ ರಚಿಸಿರುವ ಯಾವ ನೀತಿಗೂ ಬೆಲೆ ಅಥವಾ ಸ್ಥಾನಮಾನ ದೊರೆಯುವುದಿಲ್ಲ. ಯೋಗ್ಯರಿಂದ ಕೂಡಿದ ಸಚಿವ ಸಂಪುಟಕ್ಕೂ ಅಪಕೀರ್ತಿ ಇದರಿಂದಾಗಿ ಬರುತ್ತದೆ. ಆದ್ದರಿಂದ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೂಡಿದ ಆಡಳಿತ ಸೇವಾ ವರ್ಗ ಕೂಡ ಪ್ರಜಾಪ್ರಭುತ್ವ ಯಶಸ್ಸಿಗೆ ಅತ್ಯಂತ ಅಗತ್ಯ ಆಗಿ ಇರ್ತಕ್ಕಂತಹ ಇನ್ನೊಂದು ಅಂಶ ಆಗಲ್ಪಡಿದೆ ಅಂತ ನಾವಿಲ್ಲಿ ಕಾಣ್ತೇವೆ. 14 ಶ್ರೇಷ್ಠ ಸಂವಿಧಾನ ಮತ್ತು ಸ್ವಾತಂತ್ರ್ಯ. ಪ್ರಜಾಪ್ರಭುತ್ವಕ್ಕೆ ತೊಡಕಾಗಬಾರದು. ಪ್ರಜಾಪ್ರಭುತ್ವಕ್ಕೆ ತೊಡಕಾಗಬಾರದು ಅಥವಾ ತೊಂದರೆ ಆಗಬಾರದೆಂದರೆ ಅಲ್ಲಿಯ ಪ್ರಜೆಗಳು ಶ್ರೇಷ್ಠ ಆದಂತಹ ಸಂವಿಧಾನವನ್ನು ಹೊಂದಿರಬೇಕು ಮತ್ತು ಆ ಸಂವಿಧಾನಕ್ಕೆ ಅನುಗುಣವಾಗಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾದ ನ್ಯಾಯಾಂಗ ಇರಬೇಕು. ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ತತ್ವಗಳನ್ನು ಒಳಗೊಂಡಿದ್ದು ಪರಮಾಧಿಕಾರವನ್ನು ಸಮಗ್ರ ಜನತೆಗೆ ನೀಡಬೇಕು ಅಥವಾ ಕೊಡಬೇಕು. ಸಂವಿಧಾನದಲ್ಲಿ ಪ್ರಜೆಗಳ ವ್ಯಕ್ತಿತ್ವ ವಿಕಾಸಕ್ಕಾಗಿ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ನೀಡಿರಬೇಕು. ಸರ್ಕಾರ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯ ಮಾಡುತ್ತಾ ದೇಶ ಮತ್ತು ಪ್ರಜೆಗಳ ಪ್ರಗತಿಯನ್ನು ಮಾಡಬೇಕು. ಆಳ್ವಿಕೆ ಮಾಡುವ ಸರ್ಕಾರ ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯವನ್ನು ಮಾಡದೇ ಇದ್ದಾಗ ಅಥವಾ ಸಂವಿಧಾನ ಮೀರಿ ಸರ್ಕಾರ ವರ್ತನೆ ಮಾಡಿದಾಗ ಪ್ರಜೆಗಳ ಹಕ್ಕುಗಳಿಗೆ ಚ್ಯುತಿ ತಂದಾಗ ಅಥವಾ ಧಕ್ಕೆ ತಂದಾಗ ಆ ದೇಶದ ನ್ಯಾಯಾಂಗ ಆಳ್ವಿಕೆ ಮಾಡುವ ಸರ್ಕಾರದ ಸರ್ವಾಧಿಕಾರತ್ವದ ಧೋರಣೆಯನ್ನು ನಿಲ್ಲಿಸಿ ಸಂವಿಧಾನದ ವಿರುದ್ಧದ ಕಾನೂನುಗಳನ್ನು ರದ್ದು ಮಾಡಿ ಪ್ರಜೆಗಳ ಹಕ್ಕು ಮತ್ತು ಸ್ವಾತಂತ್ರ್ಯಗಳನ್ನು ರಕ್ಷಿಸಬೇಕು. ಹೀಗೆ ಉತ್ತಮ ಸಂವಿಧಾನ ಪ್ರಜಾಪ್ರಭುತ್ವವನ್ನು ಹಾಳು ಮಾಡುವ ಸರ್ವಾಧಿಕಾರಿಗಳೇ ತಡೆಯನ್ನು ಹಾಕುತ್ತಾರೆ. ಸ್ವತಂತ್ರ ನ್ಯಾಯಾಂಗವು ಪ್ರಜೆಗಳ ಹಕ್ಕುಗಳು ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡುವುದರ ಮೂಲಕ ಪ್ರಜಾಪ್ರಭುತ್ವವನ್ನು ಕಾಪಾಡುತ್ತದೆ. ಈ ಎಲ್ಲ ಅಗತ್ಯ ಅಂಶಗಳು ಮತ್ತು ಇತರೆ ಅನೇಕ ಅಂಶಗಳು ಒಂದು ರಾಷ್ಟ್ರದಲ್ಲಿ ಇರ್ತಕ್ಕಂತಹ ಪ್ರಜಾಪ್ರಭುತ್ವ ಯಶಸ್ಸು ಆಗಲಿಕ್ಕೆ ಅತ್ಯಂತ ಅಗತ್ಯ ಮತ್ತು ಅನಿವಾರ್ಯ ಆದಂತಹ ಮುಖ್ಯವಾದ ಅಂಶಗಳು ಆಗಲ್ಪಟ್ಟಿವೆ ಅಂತ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಥವಾ ತಿಳಿದುಕೊಳ್ಳಬೇಕಾಗುತ್ತೆ. ಥ್ಯಾಂಕ್ ಯು.